ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಬರುವಂಥ ಪ್ರಮುಖವಾದಂಥ ವಿಷಯ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನ್ಯೋನ್ಯತೆಗಳು. ಇಲ್ಲಿ ರಾಷ್ಟ್ರೀಯ ಆದಾಯದ ಪರಿಭಾವನೆ ಎನ್ನುವಂಥದ್ದು ಒಂದು ಬಹುಮುಖ್ಯವಾದಂಥ ಹಾಗೂ ಬಹಳ ಪ್ರಾಯೋಗಿಕ ಮಹತ್ವದ ಒಂದು ಪರಿಕಲ್ಪನೆಯಾಗಿದೆ. ರಾಷ್ಟ್ರೀಯ ಆದಾಯ ಎನ್ನುವಂಥದ್ದನ್ನು ನಾವು ಯಾವುದರ ಮೂಲಕ ಲೆಕ್ಕಾಚಾರವನ್ನು ಮಾಡ್ತೀವಿ, ರಾಷ್ಟ್ರೀಯ ಆದಾಯವನ್ನು ಹೆಂಗೆ ಸಂಗ್ರಹಣೆ ಮಾಡ್ತೀವಿ, ಒಂದು ದೇಶದ ವರಮಾನದ ಪ್ರಮಾಣವನ್ನು ಹೆಂಗೆ ನಾವು ಅಧ್ಯಯನವನ್ನು ಮಾಡ್ತೀವಿ ಎನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಈ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯ ಒಂದು ಮುಖ್ಯವಾದಂತಹ ಬಹು ಮುಖ್ಯವಾದಂತಹ ಮತ್ತು ಬಹಳ ಪ್ರಾಯೋಗಿಕ ಮಹತ್ವವನ್ನು ಪಡೆದಂಥ ಒಂದು ಪರಿಕಲ್ಪನೆಯಾಗಿದೆ. ನೋಡಿ, ಪ್ರಾಯೋಗಿಕ ಪರಿಕಲ್ಪನೆ ಅಂದರೆ ಇವುಗಳನ್ನು ಸಂಗ್ರಹಣೆ ಮಾಡುವುದರ ಮೂಲಕ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿದ್ದೀವಿ, ಎಷ್ಟು ವೆಚ್ಚ ಮಾಡಿದ್ದೀವಿ, ವರಮಾನವನ್ನು ಎಷ್ಟು ಏನಪ್ಪ ಅಂದ್ರೆ ಗಳಿಸಿದ್ದೀವಿ, ನಂತರ ಇಲ್ಲಿ ಉತ್ಪಾದನೆಯನ್ನು ಹೆಂಗೆ ತಯಾರು ಮಾಡಿದ್ದೀವಿ ಅನ್ನುವಂಥದ್ದನ್ನು ಈಗಾಗಲೇ ರಾಷ್ಟ್ರೀಯ ವರಮಾನದ ಮಾಪನದಲ್ಲಿ ಅಧ್ಯಯನ ಮಾಡಿವಿ. ವೆಚ್ಚದ ವಿಧಾನದ ಮೂಲಕ, ಉತ್ಪನ್ನದ ವಿಧಾನದ ಮೂಲಕ ಹಾಗೂ ವರಮಾನದ ವಿಧಾನದ ಮೂಲಕ. ಅದೇ ರೀತಿಯಾಗಿ ಒಂದು ಪ್ರಾಯೋಗಿಕವಾದಂಥ ರೀತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನ್ಯೋನ್ಯತೆಗಳು, ನಂತರ ಯಾವುದೇ ದೇಶದ ಅಭಿವೃದ್ಧಿಯ ಹಂತ, ಆದಾಯದ ವಿತರಣೆ, ವಿವಿಧ ವಲಯಗಳ ಪ್ರಗತಿ ಮುಂತಾದವುಗಳ ಮೇಲೆ ನೋಡು. ಒಂದು ರಾಷ್ಟ್ರದ ಏನು ತಿಳ್ಕೊತೀವಪ್ಪ ಅಂದ್ರೆ ಅಭಿವೃದ್ಧಿ, ಒಂದು ದೇಶದ ಅಭಿವೃದ್ಧಿಯ ಪಥ ಯಾವ ರೀತಿಯಾಗಿ ಆ ದೇಶ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ, ದೇಶದ ಅಭಿವೃದ್ಧಿಯ ಹಂತ, ಆದಾಯದ ವಿತರಣೆ, ವಿವಿಧ ವಲಯಗಳ ಪ್ರಗತಿ ಮುಂತಾದವುಗಳ ಮೇಲೆ ರಾಷ್ಟ್ರೀಯ ಆದಾಯ ಪ್ರಭಾವ ಬೀರುತ್ತದೆ. ಅಂದರೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರಲ್ಲಿ ಬೇಕಾದಂಥದ್ದು ರಾಷ್ಟ್ರೀಯ ಆದಾಯದ ಪ್ರಭಾವ, ವಿವಿಧ ವಲಯಗಳಲ್ಲಿ ಹೆಂಗೆ ಬದಲಾವಣೆ ಆಗೈತಿ, ನಂತರ ಆದಾಯ ವಿತರಣೆ ಹೆಂಗಾಗ್ತಾ ಇದೆ, ಒಂದು ದೇಶದ ಅಭಿವೃದ್ಧಿಯ ಪಥ ಯಾವ ಹಂತದಾಗೈತಿ, ಎಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ರಾಷ್ಟ್ರೀಯ ಆದಾಯ ಎನ್ನುವಂಥದ್ದು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತೀವಿ. ನಂತರ ಒಂದು ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಒಂದು ದೇಶ ಯಾವ ಸ್ಥಾನದಲ್ಲಿ ಐತಿ, ಯಾವ ಪರಿಸ್ಥಿತಿ ಒಳಗೈತಿ, ಯಾವ ಸ್ಥಿತಿಯಲ್ಲಿ ಐತಿ, ಆ ದೇಶದ ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಳ್ಳುವುದರಲ್ಲಿ ರಾಷ್ಟ್ರೀಯ ಆದಾಯ ಸಮರ್ಪಕವಾದಂಥ ಪ್ರತಿಬಿಂಬಿಸುತ್ತದೆ. ಆ ದೇಶ ಯಾವ ಸ್ಥಾನದಾಗೈತಿ, ಎಷ್ಟು ಪ್ರಮಾಣದಲ್ಲಿ ಅದು ಬೆಳವಣಿಗೆ ಹೊಂದೈತಿ, ಅದರ ಅಭಿವೃದ್ಧಿಯ ಪಥ ಹೆಂಗೈತಿ, ಎಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ರಾಷ್ಟ್ರೀಯ ಆದಾಯವು ಪ್ರಮುಖವಾದಂಥ ಮತ್ತು ಏನಪ್ಪ ಅಂದ್ರೆ ಸಮರ್ಪಕವಾದಂಥ ಒಂದು ಪ್ರತಿಬಿಂಬಕವಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ರಾಷ್ಟ್ರೀಯ ಆದಾಯದ ಸಮಗ್ರ ಸ್ವರೂಪವನ್ನು ತಿಳಿದುಕೊಳ್ಳಲು ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳನ್ನು ನಾವು ಪರಿಚಯ ಮಾಡಿಕೊಳ್ಬೇಕಾಗ್ತೈತಿ. ನೋಡಿ, ರಾಷ್ಟ್ರೀಯ ಆದಾಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳು, ಆ ವಿವಿಧ ಪರಿಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ರಾಷ್ಟ್ರೀಯ ಆದಾಯ ವಿವಿಧ ಪರಿಭಾವನೆಗಳು ಅಥವಾ ನೋಡಿ, ಇದನ್ನು ಇನ್ನೊಂದು ಅರ್ಥದಾಗ ಕರಿತೀವಿ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನ್ಯೋನ್ಯತೆಗಳು ಅಥವಾ ರಾಷ್ಟ್ರೀಯ ಆದಾಯದ ಪರಿಭಾವನೆಗಳು. ಇಲ್ಲಿ ರಾಷ್ಟ್ರೀಯ ಆದಾಯದ ಪರಿಭಾವನೆಗಳು ಅಥವಾ ಸಮಗ್ರ ಅರ್ಥಶಾಸ್ತ್ರದ ಅನ್ಯೋನ್ಯತೆಗಳನ್ನು ಈ ಕೆಳಗಿನಂತೆ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಹಾಗಾದ್ರೆ ರಾಷ್ಟ್ರೀಯ ಆದಾಯದ ಪರಿಭಾವನೆಗಳು ಅಥವಾ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನ್ಯೋನ್ಯತೆಗಳು ಈ ಕೆಳಗಿನಂತೆ ನೋಡಿದಾಗ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ, ರಾಷ್ಟ್ರೀಯ ಆದಾಯದ ಪರಿಭಾವನೆಯಲ್ಲಿ ಬರುವಂಥ ಮೊದಲೇದು ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ ನೋಡಿ, ಒಟ್ಟು ದೇಶೀಯ ಉತ್ಪನ್ನ. ನಂತರ ಎರಡನೇದಾಗಿ ಬರುವಂಥದ್ದು ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ನಂತರ ಮೂರನೇದಾಗಿ ಬರುವಂಥದ್ದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಾಲ್ಕನೇದಾಗಿ ಬರುವಂಥದ್ದು ಉತ್ಪಾದನಾಂಗದ ವೆಚ್ಚದಲ್ಲಿ ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನೋಡಿ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಐದನೇದಾಗಿ ಬರುವಂಥದ್ದು ವ್ಯಕ್ತಿಗತ ವರಮಾನ. ವ್ಯಕ್ತಿಗತ ವರಮಾನ.
ಆರನೇದಾಗಿ ಬರುವಂಥದ್ದು ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ. ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವೇನಪ್ಪ ಅಂದ್ರೆ 6 ಸಮಗ್ರ ಅರ್ಥಶಾಸ್ತ್ರದ ಅನ್ಯೋನ್ಯತೆಗಳನ್ನು ಅಧ್ಯಯನ ಮಾಡ್ತೀವಿ. ರಾಷ್ಟ್ರೀಯ ಆದಾಯದ ಪರಿಭಾವನೆಗಳನ್ನು 6 ರೀತಿಯಾಗಿ ಅಧ್ಯಯನ ಮಾಡ್ತೀವಿ. ಮೊದಲೇದು ಒಟ್ಟು ದೇಶೀಯ ಉತ್ಪನ್ನ, ಎರಡನೇದಾಗಿ ಬರುವಂಥದ್ದು ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಮೂರನೇದಾಗಿ ಬರುವಂಥದ್ದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಾಲ್ಕನೇದಾಗಿ ಬರುವಂಥದ್ದು ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಂತರ ವ್ಯಕ್ತಿಗತ ವರಮಾನ, ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ. ಈ ರೀತಿಯಾಗಿ 6 ಪರಿಭಾವನೆಗಳ ಮೂಲಕ 6 ಅನ್ಯೋನ್ಯತೆಗಳ ಮೂಲಕ ರಾಷ್ಟ್ರೀಯ ವರಮಾನವನ್ನು ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ಇವತ್ತು ಪ್ರತಿಯೊಂದನ್ನು ಅಧ್ಯಯನ ಮಾಡೋಣ. ಇಲ್ಲಿರುವಂಥ 6 ಪರಿಭಾವನೆಗಳು ರಾಷ್ಟ್ರೀಯ ವರಮಾನದ ಪರಿಭಾವನೆಗಳು ಯಾವ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾವೆ, ಒಂದು ರಾಷ್ಟ್ರೀಯ ವರಮಾನದ ಆದಾಯದ ಲೆಕ್ಕಾಚಾರದಲ್ಲಿ ಇವುಗಳ ಕೊಡುಗೆ ಯಾವ ರೀತಿಯಾಗೈತೆ ಅನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಒಟ್ಟು ದೇಶೀಯ ಉತ್ಪನ್ನ. ಹಾಗಾದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಏನು, ಇದನ್ನು ನಾವು ಯಾವ ರೀತಿಯಾಗಿ ನಿರ್ಧಾರ ಮಾಡ್ತೀವಿ ನೋಡಿ. ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಹೇಳ್ತಾರೆ, ಒಂದು ರಾಷ್ಟ್ರದಲ್ಲಿ 1 ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಹಣದ ರೂಪಿ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ನೋಡಿ, ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದಂತಹ, ಒಂದು ರಾಷ್ಟ್ರದಲ್ಲಿ 1 ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಹಾಗಾದ್ರೆ ಈ ಒಟ್ಟು ದೇಶೀಯ ಉತ್ಪನ್ನವನ್ನು ಮಾಪನ ಮಾಡುವಾಗ ಕೆಲವೊಂದಿಷ್ಟು ಅಂಶಗಳನ್ನು ಏನು ಮಾಡ್ತೀವಿ, ಅರ್ಥ ಮಾಡ್ಕೋತೀವಿ. ಒಟ್ಟು ದೇಶೀಯ ಉತ್ಪನ್ನವನ್ನು ಮಾಪನ ಮಾಡುವಾಗ ಕೆಲವೊಂದಿಷ್ಟು ಅಂಶಗಳನ್ನು ಅರ್ಥ ಮಾಡ್ಕೋತೀವಿ. ಹಾಗಾದ್ರೆ ಆ ಕೆಲವೊಂದಿಷ್ಟು ಅಂಶಗಳಲ್ಲಿ ಯಾವ ಅಂತ ಹೇಳ್ತಾರೆ ಅಂದರೆ, ಒಟ್ಟು ದೇಶೀಯ ಉತ್ಪನ್ನವು 1 ವರ್ಷದ ಅವಧಿಯಲ್ಲಿ ಒಂದು ದೇಶದ ಒಳಗಡೆ ಆ ದೇಶದ ಜನರು ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯವನ್ನು ವ್ಯಕ್ತಪಡಿಸುತ್ತದೆ. ನೋಡಿ, ಒಟ್ಟು ದೇಶೀಯ ಉತ್ಪನ್ನ 1 ವರ್ಷದ ಅವಧಿಯಲ್ಲಿ ಒಂದು ದೇಶದ ಒಳಗಡೆ ಅಂದ್ರೆ ದೇಶದ ಗಡಿರೇಖೆ ಒಳಗಡೆ ಉತ್ಪಾದಿಸಿದಂತಹ ಆ ದೇಶದ ಜನರು ಉತ್ಪಾದಿಸಿದಂಥ ಅಂತಿಮ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯವನ್ನು ಇದೇನು ಮಾಡ್ತೈತ್ರಿ, ವ್ಯಕ್ತಪಡಿಸುತ್ತದೆ. ನಂತರ ಎರಡನೇದಾಗಿ ಬರುವಂಥದ್ದು ಒಟ್ಟು ದೇಶೀಯ ಉತ್ಪನ್ನವು ಆ ದೇಶದಲ್ಲಿ ನೆಲೆಸಿರುವಂತಹ ವಿದೇಶಿಯರು ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಹಣರೂಪಿ ಮೌಲ್ಯವನ್ನು ಪರಿಗಣಿಸುತ್ತದೆ. ನೋಡಿ, ಒಂದು ದೇಶದಲ್ಲಿ ಬೇರೆ ರಾಷ್ಟ್ರದಿಂದ ಬಂದು ನೆಲೆಸಿದಂಥ ವಿದೇಶಿಗರು ಉತ್ಪಾದಿಸಿದಂಥ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯ, ಅವರು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಯಾರ ಅವರ ಹಣರೂಪಿ ಮೌಲ್ಯವನ್ನು ಇದು ಏನು ಮಾಡ್ತೈತ್ರಿ, ಪರಿಗಣನೆಗೆ ತೆಗೆದುಕೊಳ್ತೈತಿ. ನಂತರ ಈ ಪರಿಕಲ್ಪನೆಯಲ್ಲಿ ವಿದೇಶಿಗಳಲ್ಲಿ ನೆಲೆಸಿರುವ ದೇಶೀಯರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನೋಡಿ, ನಮ್ಮ ದೇಶದವರು ಬೇರೆ ರಾಷ್ಟ್ರದಲ್ಲಿ ಹೋಗಿ ನೆಲೆಸಿರ್ತಾರೆ, ಅಲ್ಲಿ ಏನಪ್ಪ ಅಂದ್ರೆ ವಾಸ ಮಾಡ್ತಿರ್ತಾರೆ, ಅವರು ಅಲ್ಲಿ ಉತ್ಪಾದಿಸಿದಂಥ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಂಗಿಲ್ಲ. ಇನ್ನಂತರ ಬರುವಂಥದ್ದು ನೋಡ್ರಿ, ವಸ್ತುಗಳ ಮೌಲ್ಯವನ್ನು ಯಾವಾಗಲೂ ಹಣದ ಮೂಲಕ ಮಾಪನ ಮಾಡಲಾಗುತ್ತದೆ. ನೋಡಿ, ವಸ್ತುಗಳ ಮೌಲ್ಯವನ್ನು ಯಾವಾಗಲೂ ಇದರ ಮೂಲಕ ಮಾಪನ ಮಾಡ್ತಾರೆ, ಹಣದ ಮೂಲಕ ಮಾಪನ ಮಾಡ್ತಾರ. ಹಾಗಾದ್ರೆ GDP ನಾವು ಹೆಂಗೆ ಕಂಡುಹಿಡ್ತೀವಿ? GDP ಒಟ್ಟು ದೇಶೀಯ ಉತ್ಪನ್ನ GDP. ಹಾಗಾದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಏನ್ರಿ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. GDP is equal to C plus I plus G plus X minus M. ನೋಡಲಿ, GDPಯನ್ನು ಕಂಡುಹಿಡಿಯುವಂಥ ಸೂತ್ರ ಯಾವುದಂದ್ರೆ GDP is equal to C plus I plus G plus X minus M ಎನ್ನುವುದರ ಮೂಲಕ ನಾವೇನು ಮಾಡ್ತೀವಿ ರೀ, ಒಟ್ಟು ದೇಶೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡ್ತೀವಿ. ಹಾಗಾದರೆ ಸಿ ಅಂದರೆ ಏನು ನೋಡಿ? ಸಿ ಅಂದರೆ ಹೇಳ್ತಾರ ಒಟ್ಟು ಅಂತಿಮ ಅನುಭೋಗದ ವೆಚ್ಚ. ಒಟ್ಟು ಅಂತಿಮ ಅನುಭೋಗದ ವೆಚ್ಚ. ನೋಡು, ಒಟ್ಟು ಅಂತಿಮ ಅನುಭೋಗದ ವೆಚ್ಚ.
ಹಾಗಾದ್ರೆ ಆಯ್ ಅಂದ್ರೆ ಏನ ನೋಡಿ, ಆಯ್ ಅಂದ್ರೆ ಹೇಳ್ತಾರ ಒಟ್ಟು ಖಾಸಗಿ ವಲಯದ ಹೂಡಿಕೆ, ಒಟ್ಟು ಖಾಸಗಿ ವಲಯದ ಹೂಡಿಕೆ, ಒಟ್ಟು ಖಾಸಗಿ ವಲಯದ ಹೂಡಿಕೆ. ಹಾಗಾದ್ರೆ ಜಿ ಅಂದ್ರೆ ಏನ ನೋಡಿ, ಜಿ ಅಂದ್ರೆ ಹೇಳ್ತಾರ ಸರ್ಕಾರ ಅನುಭೋಗ ಮತ್ತು ಹೂಡಿಕೆಯ ವೆಚ್ಚ ನೋಡಿ, ಸರ್ಕಾರದ ಅನುಭೋಗ, ಸರ್ಕಾರದ ಅನುಭೋಗ ಮತ್ತು ಹೂಡಿಕೆ ವೆಚ್ಚ ನೋಡಿ, ಸರ್ಕಾರದ ಅನುಭೋಗ ಮತ್ತು ಹೂಡಿಕೆಯ ವೆಚ್ಚ. ನಂತರ ಎಕ್ಸ್ ಮೈನಸ್ ಎಂ ಅಂದ್ರ ನಿವ್ವಳ ರಫ್ತು, ನಿವ್ವಳ ರಫ್ತು ನೋಡಿ ವಿದ್ಯಾರ್ಥಿಗಳೇ, ಒಟ್ಟು ದೇಶೀಯ ಉತ್ಪನ್ನ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಅನುರೂಪಿ ಮೌಲ್ಯವನ್ನು ನಾವೇನಂತ ಕರಿತೀವಿ, ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈ ಒಟ್ಟು ದೇಶೀಯ ಉತ್ಪನ್ನವನ್ನು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಎನ್ನುವಂಥ ಮೌಲ್ಯವನ್ನು ಕೂಡಿಸಿ ಒಟ್ಟು ದೇಶೀಯ ಉತ್ಪನ್ನವನ್ನು ಕಂಡುಹಿಡ್ತೀವಿ. ಹಾಗಾದ್ರೆ ಸಿ ಅಂದ್ರೆ ಒಟ್ಟು ಅಂತಿಮ ಅನುಭೋಗದ ವೆಚ್ಚ, ಅನುಭೋಗಕ್ಕಾಗಿ ಮಾಡುವಂಥ ವೆಚ್ಚ. ಐ ಅಂದ್ರೆ ಒಟ್ಟು ಖಾಸಗಿ ವಲಯದ ಹೂಡಿಕೆ, ಇನ್ವೆಸ್ಟ್ಮೆಂಟ್, ಎಷ್ಟು ಹೂಡಿಕೆಯನ್ನು ಮಾಡ್ಯಾರ. ಆನಂತರ ಸರ್ಕಾರ ಅನುಭೋಗ ಮತ್ತು ಹೂಡಿಕೆ ಮೇಲೆ ಮಾಡುವಂಥ ವೆಚ್ಚ, ಸರ್ಕಾರವು ಸಾರ್ವಜನಿಕ ವಲಯದ ಮೇಲೆ ಅನುಭೋಗ ಮತ್ತು ಹೂಡಿಕೆಗಾಗಿ ಮಾಡುವಂಥ ವೆಚ್ಚ. ಆನಂತರ ನಿವ್ವಳ ರಫ್ತು, ನಮ್ಮ ದೇಶದಲ್ಲಿ ಉತ್ಪಾದನೆಯಾದಂಥ ಸರಕನ್ನು ಬೇರೆ ರಾಷ್ಟ್ರಕ್ಕೆ ಕಳಿಸಿರ್ತಿಲ್ಲ, ಆ ರಾಷ್ಟ್ರದಿಂದ ಬಂದಂಥ ರಫ್ತಿನ ಆದಾಯವು ಈ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಏನಾಗ್ತೈತೆ ರೀ, ಪರಿಗಣನೆಗೆ ಬರ್ತೈತಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಒಟ್ಟು ದೇಶೀಯ ಉತ್ಪನ್ನವನ್ನು ನಾವೇನು ಮಾಡ್ತೀವಿ, ಲೆಕ್ಕಾಚಾರವನ್ನು ಮಾಡ್ತೀವಿ. ಇದು ಮೊದಲನೆಯ ಅನ್ಯೋನ್ಯತೆ. ಈ ನಂತರ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಎರಡನೇದಾಗಿ ಬರುವಂಥದ್ದು ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಏನಂತ ಕರಿತೀವಿ ಅಂದ್ರೆ ಜಿ ಎನ್ ಪಿ. ಜಿ ಎನ್ ಪಿ ಜಿ ಎನ್ ಪಿ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಹಾಗಾದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಹೇಳ್ತಾರ, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಸೇವೆಗಳ ಮೌಲ್ಯಕ್ಕೆ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದರೆ ಅದನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎನ್ನುತ್ತೇವೆ. ನೋಡಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ಏನು ಸೇರಿಸ್ಬೇಕಂತ ಇರ್ತಾಯಿದ್ರಿ, ನಿವ್ವಳ ವಿದೇಶಿ ಗಳಿಕೆಯನ್ನು, ವಿದೇಶದಿಂದ ನಾವು ಗಳಿಸಿದಂಥ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದರೆ ಅದನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಹಾಗಾದ್ರಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಜಿ ಎನ್ ಪಿ ಇಸ್ ಈಕ್ವಲ್ ಟು ಜಿ ಡಿ ಪಿ ಪ್ಲಸ್ ವಿದೇಶಿಗಳಿಂದ ಬಂದ ಉತ್ಪಾದನಾಂಗಗಳ ನಿವ್ವಳ ಆದಾಯ. ವಿದೇಶಗಳಿಂದ ಬಂದಂಥ ಉತ್ಪಾದನಾಂಗಗಳ ನಿವ್ವಳ ಆದಾಯ. ಉತ್ಪಾದನಾಂಗಗಳ ನಿವ್ವಳ ಆದಾಯ ನೋಡಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎನ್ನುವಂಥದ್ದು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಜಿ ಡಿ ಪಿ, ಒಟ್ಟು ದೇಶೀಯ ಉತ್ಪನ್ನ ಪ್ಲಸ್ ಎದನ್ನು ಸೇರಿಸ್ಬೇಕಂತ ಹೇಳ್ತಾರೆ, ವಿದೇಶಿಗಳಿಂದ ಬಂದ ಉತ್ಪಾದನಾಂಗಗಳ ನಿವ್ವಳ ಆದಾಯ. ಏನು ನಮ್ಮ ದೇಶದಲ್ಲಿರುವಂಥ ಸರಕುಗಳನ್ನು ಮಹಾರಾಷ್ಟ್ರ ಮಾಡಿರ್ತಿಲ್ಲ ಬೇರೆ ರಾಷ್ಟ್ರಕ್ಕೆ, ಆ ಬೇರೆ ರಾಷ್ಟ್ರಗಳು ನಮ್ಮ ಉತ್ಪಾದನಾಂಗಗಳನ್ನು ಖರೀದಿ ಮಾಡಿ ಅದಕ್ಕೆ ನಮಗೇನು ಆದಾಯ ಕೊಟ್ಟಿರ್ತಾವಲ್ಲ, ಆ ಆದಾಯವನ್ನು ಏನು ಮಾಡತ್ತೆ ಹೇಳ್ತಾರೆ, ಕೂಡಿಸಿದಾಗ ಬರುವಂಥದ್ದು ಏನಪ್ಪ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವಾಗಿರುತ್ತದೆ. ಅದಕ್ಕಾಗಿ ಹೇಳ್ತಾರೆ, ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ
ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದರೆ ಅದನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಕಂಡುಹಿಡಿಯುವಂಥ ಸೂತ್ರ GNP = GDP ಪ್ಲಸ್ ವಿದೇಶಿಗಳಿಂದ ಬಂದ ಉತ್ಪಾದನಾಂಗಗಳ ನಿವ್ವಳ ಆದಾಯ. ಉತ್ಪಾದನಾಂಗಗಳ ನಿವ್ವಳ ಆದಾಯ. ಇದನ್ನು ಎರಡನೇದಾದಂಥ ಏನಪ್ಪ ಅಂದ್ರೆ ಪರಿಭಾವನೆಯ ಮೂಲಕ ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಇದು ಒಟ್ಟು ರಾಷ್ಟ್ರೀಯ ಏನಪ್ಪ ಅಂದ್ರೆ ಉತ್ಪನ್ನ. ಇನ್ನಂತರ ಮೂರನೇದಾಗಿ ಬರುವಂಥದ್ದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಇದನ್ನು NNP ಅಂತೇಳಿ ಕರಿತೀವಿ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. NNP ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಹಾಗಾದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೆಂಗೆ ಗುರುತಿಸ್ತೀವಿ ನೋಡಿ, ಹೇಳ್ತಾರ, ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಮೌಲ್ಯದಲ್ಲಿ ಸವಕಳಿಯ ವೆಚ್ಚವನ್ನು ಕಳೆದರೆ ನಂತರ ಉಳಿಯುವ ಆದಾಯವನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎನ್ನುತ್ತೇವೆ. ನೋಡಲಿ ಏನು ಹೇಳ್ತಾರಪ್ಪ ಅಂದ್ರೆ, ಒಂದು ಗೊತ್ತಾದಂಥ ವರ್ಷದಲ್ಲಿ ಅಂದರೆ ನಮಗೆ ಗೊತ್ತಿರುವಂಥ ಒಂದು ನಿರ್ದಿಷ್ಟವಾದಂಥ ವರ್ಷದಲ್ಲಿ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಲ್ಲಿ, ಉತ್ಪಾದನೆ ಮಾಡಿದಂಥ ಸರಕು ಮತ್ತು ಸೇವೆಗಳು ಮಾರುಕಟ್ಟೆಗೆ ಏನು ಹೋಗಿರ್ತಾವಲ್ಲ, ಆ ಮಾರುಕಟ್ಟೆಯ ಮೌಲ್ಯದಲ್ಲಿ ಸವಕಳಿಯ ವೆಚ್ಚವನ್ನು ಕಳಿ ಅಂತ ಹೇಳ್ತಾರೆ. ಅವಾಗ ಸವಕಳಿ ಅಂದ್ರೆ ರೀ, ಏನು ಅಂತಿಮ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಕೊಟ್ಟಿರ್ತಿಲ್ಲ, ಆವಾಗ ಮಾಡಿದಂಥ ವೆಚ್ಚ, ಅವು ಸರಕು ತಯಾರಾಗಬೇಕಾದ್ರೆ ನಾವು ಎಷ್ಟು ವೆಚ್ಚ ಮಾಡೀವಿ ಆ ವೆಚ್ಚವನ್ನು ಕಳೆದಾಗ ಬರುವಂಥದ್ದೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳ್ತಾರೆ. ಅದಕ್ಕಾಗಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು NNP = GNP ಮೈನಸ್ ಸವಕಳಿ ವೆಚ್ಚ. ನೋಡಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನಮಗೆ ಸಿಗಬೇಕಾದ್ರೆ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿಯ ವೆಚ್ಚವನ್ನು ಕಳೆದಾಗ ನಮಗೇನು ಸಿಗ್ತೈತಿ ರೀ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎನ್ನುವಂಥದ್ದು ಸಿಗ್ತೈತಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವು ಕೂಡ ಸಮಗ್ರ ಅರ್ಥಶಾಸ್ತ್ರದ ಪರಿಭಾವನೆಗಳಲ್ಲಿ ಅಂದರೆ ಅನ್ಯೋನ್ಯತೆಗಳಲ್ಲಿ ಮೂರನೇದಾಗಿ ಇದನ್ನು ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಇನ್ನಂತರ ನಾಲ್ಕನೇದಾಗಿರುವಂಥದ್ದು ಉತ್ಪಾದನಾಂಗ ವೆಚ್ಚದಲ್ಲಿ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಉತ್ಪಾದನಾಂಗಗಳ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಇದನ್ನು NNP-FC ನೋಡಿ, ಇದರ ಮೂಲಕ ಅದನ್ನು ಗುರುತಿಸ್ತೀವಪ್ಪ ಅಂದ್ರೆ NNP-FC. ಹಾಗಾದ್ರೆ ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಹಾಗಂದ್ರೆ ಒಂದು ವರ್ಷದಲ್ಲಿ ಒಂದು ದೇಶಕ್ಕೆ ನೋಡಿ, ಒಂದು ವರ್ಷದಲ್ಲಿ ಒಂದು ದೇಶಕ್ಕೆ ಸೇರಿದ ಎಲ್ಲ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಯ ಇತ್ಯಾದಿ ರೂಪದಲ್ಲಿ ಗಳಿಸಿರುವ ಆದಾಯವನ್ನು ಒಟ್ಟು ಮೊತ್ತವೇ ಉತ್ಪಾದನಾಂಗ ವೆಚ್ಚದಲ್ಲಿನ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎನ್ನುತ್ತೇವೆ. ಹಾಗಾದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಒಂದು ದೇಶಕ್ಕೆ ಸೇರಿದಂಥ ಎಲ್ಲ ಉತ್ಪಾದನಾಂಗಗಳು, ಆ ದೇಶದಲ್ಲಿ ಇರುವಂಥ ಉತ್ಪಾದನಾಂಗಗಳು ನಿಮಗೀಗಾಗಲೇ ಗೊತ್ತೈತಿ. ಉತ್ಪಾದನಾಂಗಗಳು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಈ 4 ಉತ್ಪಾದನಾಂಗಗಳು. ಅದಕ್ಕಾಗಿ ಒಂದು ವರ್ಷದಲ್ಲಿ ಒಂದು ದೇಶಕ್ಕೆ ಸೇರಿದ ಎಲ್ಲ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ಏನು ಪಡ್ಕೋತಾವ್ರಿ, ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಯ ರೂಪದಲ್ಲಿ ಪ್ರತಿಫಲಗಳನ್ನು ಪಡ್ಕೋತಾವ. ಈ ಗೇಣಿ, ಕೂಲಿ, ಲಾಭ ಮತ್ತು ಬಡ್ಡಿಯ ರೂಪದ ಇತ್ಯಾದಿ ರೂಪದಲ್ಲಿ ಗಳಿಸಿರುವ ಆದಾಯದ ಒಟ್ಟು ಮೊತ್ತವೇ, ಇವೇನು ಪ್ರತಿಫಲಗಳಿಂದ ಒಟ್ಟು ಮೊತ್ತವನ್ನು ಪಡ್ಕೋತಾವಲ್ಲ, ಆ ಒಟ್ಟು ಮೊತ್ತವೇ ಉತ್ಪಾದನಾಂಗ ವೆಚ್ಚದಲ್ಲಿ ರಾಷ್ಟ್ರೀಯ ಉತ್ಪನ್ನ. ನೋಡಿ, ಉತ್ಪಾದನಾಂಗ ವೆಚ್ಚದಲ್ಲಿ ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಉತ್ಪಾದನಾಂಗ ವೆಚ್ಚದಲ್ಲಿ ರಾಷ್ಟ್ರೀಯ ಉತ್ಪನ್ನವನ್ನು ಹೆಂಗೆ ಕಂಡುಹಿಡ್ತೀವಿ ಅಂದ್ರೆ ರೀ, NNP-FC =
NNP-FC is equal to NDP-FC plus NFIA. ನೋಡಲಿ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ NDP-FC ಅಂದರೆ ಏನು ಹೇಳ್ತಾರೆ ರೀ? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಡೊಮೆಸ್ಟಿಕ್ ಅಂದ್ರೆ ಆ ರಾಷ್ಟ್ರದಲ್ಲಿರುವಂಥ ಉತ್ಪಾದನಾಂಗಗಳ ಪ್ರಮಾಣ, ಆ ಉತ್ಪಾದನಾಂಗಗಳಿಂದ ಗಳಿಸಿದಂಥ ಆದಾಯ, ಆ ಉತ್ಪಾದನಾಂಗಗಳು, ಆ ದೇಶದಲ್ಲಿರುವಂಥ ಒಟ್ಟು ಉತ್ಪಾದನಾಂಗಗಳು ಏನು ಪ್ರತಿಫಲ ಪಡ್ಕೊಂಡಿರ್ತಲ್ಲ ಉತ್ಪಾದನಾಂಗಗಳಿಗೆ NFIA. ಹಾಗಾದ್ರೆ NFIA ಅಂದ್ರೆ ಹೇಳ್ತಾರೆ ವಿದೇಶಿಗಳಿಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ. NFIA ಏನಪ್ಪ ಅಂದ್ರೆ ವಿದೇಶಿಗಳಿಂದ, ವಿದೇಶಿಗಳಲ್ಲಿನ ನಿವ್ವಳ ಉತ್ಪಾದನಾಂಗ ಆದಾಯ, ನಿವ್ವಳ ಉತ್ಪಾದನಾಂಗಗಳ ಆದಾಯ, ನಿವ್ವಳ ಉತ್ಪಾದನಾಂಗಗಳ ಆದಾಯ. ಹಾಗಾದ್ರೆ NFIA ಅಂದ್ರೆ ಹೇಳ್ತಾರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್. ಅದಕ್ಕಾಗಿ ವಿದೇಶಿಗಳಲ್ಲಿನ ನಿವ್ವಳ ಉತ್ಪಾದನಾಂಗಗಳ ಆದಾಯ, ನಮ್ಮಲ್ಲಿರುವಂಥ ಉತ್ಪಾದನಾಂಗಗಳು ವಿದೇಶಿಗಳಲ್ಲಿ ಇರ್ತಾವಲ್ಲ, ಆ ನಿವ್ವಳ ಉತ್ಪಾದನಾಂಗಗಳ ಆದಾಯವನ್ನು ಸೇರಿಸಿದಾಗ ನಮಗೇನು ಸಿಗ್ತೈತೆ ರೀ? NNP ಫ್ಯಾಕ್ಟರ್ ಕಾಸ್ಟ್. ನೋಡಿಲಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ನಾವೇನು ಮಾಡ್ತೀವಿ? ಲೆಕ್ಕಾಚಾರವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಇದು ನಾಲ್ಕನೇದಾದಂಥ ಏನಪ್ಪ ಅಂದ್ರೆ ಪರಿಭಾವನೆ. ಈ ನಂತರ ಐದನೇದಾಗಿ ಬರುವಂಥದ್ದು ಯಾವುದಪ್ಪ ಅಂದ್ರೆ ವೈಯಕ್ತಿಕ ವರಮಾನ. ನೋಡಿ, ಐದನೇದು ವೈಯಕ್ತಿಕ ವರಮಾನ. ವೈಯಕ್ತಿಕ ವರಮಾನ PI ಅಂತೇಳಿ ಕರಿತೀವಿ, ಪರ್ಸನಲ್ ಇನ್ಕಮ್. PI ಪರ್ಸನಲ್ ಇನ್ಕಮ್, ವೈಯಕ್ತಿಕ ಆದಾಯ. ಹಾಗಾದ್ರೆ ವೈಯಕ್ತಿಕ ಆದಾಯ ಅಂದರೆ ಏನು? ಒಂದು ವರ್ಷದ ಅವಧಿಯಲ್ಲೇ ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನದಿಂದ ವ್ಯಕ್ತಿಗಳು ಪಡೆಯುವ ಆದಾಯವನ್ನು ವ್ಯಕ್ತಿಗತ ವರಮಾನ ಎನ್ನುತ್ತೇವೆ. ನೋಡಿ, ವ್ಯಕ್ತಿಗತ ವರಮಾನ ಅಂದ್ರೆ ಹೇಳ್ತಾರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದಿಂದ, ನೋಡು, ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದಿಂದ ರಾಷ್ಟ್ರೀಯ ಆದಾಯದಿಂದ, ಅಂದ್ರೆ ರಾಷ್ಟ್ರೀಯ ಆದಾಯದಿಂದ ವ್ಯಕ್ತಿಗಳು ಪಡೆಯುವ ಆದಾಯವನ್ನು ವ್ಯಕ್ತಿಗತ ವರಮಾನ ಎಂದು ಕರೆಯುತ್ತೇವೆ. ಹಾಗಾದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಒಬ್ಬ ವ್ಯಕ್ತಿಯ ಆದಾಯದ ಪ್ರಮಾಣ ಎಷ್ಟೈತಿ, ಆ ರಾಷ್ಟ್ರೀಯ ಆದಾಯದಲ್ಲಿ ಅವನ ವೈಯಕ್ತಿಕವಾದಂಥ ಆದಾಯವನ್ನು ಇಲ್ಲಿ ಏನು ಮಾಡ್ತೀವಿ ರೀ? ಲೆಕ್ಕಾಚಾರವನ್ನು ಮಾಡ್ತೀವಿ. ಹಾಗಾದ್ರೆ ವೈಯಕ್ತಿಕ ಆದಾಯವನ್ನು ಹೆಂಗೆ ಲೆಕ್ಕಾಚಾರ ಮಾಡ್ತಾರಂದ್ರೆ ರೀ, PI ಈಸ್ ಈಕ್ವಲ್ ಟು ಪರ್ಸನಲ್ ಇನ್ಕಮ್, ವ್ಯಕ್ತಿಗತ ವರಮಾನ ಈಸ್ ಈಕ್ವಲ್ ಟು ರಾಷ್ಟ್ರೀಯ ವರಮಾನ. ರಾಷ್ಟ್ರೀಯ ವರಮಾನ ಪ್ಲಸ್ ರಾಷ್ಟ್ರೀಯ ವರಮಾನ ಮೈನಸ್ ವಿತರಣೆಯಾಗದ ಲಾಭಗಳು. ವಿತರಣೆಯಾಗದ ಲಾಭಗಳು, ವಿತರಣೆಯಾಗದ ಲಾಭಗಳು ಮೈನಸ್ ವಿತರಣೆಯಾಗದ ಲಾಭಗಳು ಮೈನಸ್ ಕುಟುಂಬಗಳು ಮಾಡಿದ ನಿವ್ವಳ ಬಡ್ಡಿ ಪಾವತಿಗಳು, ನಿವ್ವಳ ಬಡ್ಡಿ ಪಾವತಿಗಳು ಮೈನಸ್ ಕಾರ್ಪೊರೇಟರ್ ತೆರಿಗೆ, ಕಾರ್ಪೊರೇಟರ್ ತೆರಿಗೆ ಪ್ಲಸ್ ಸರ್ಕಾರ ಮತ್ತು
ಸರ್ಕಾರ ಮತ್ತು ಕಾರ್ಪೊರೇಟರ್ ತೆರಿಗೆ ಪ್ಲಸ್ ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಪಾವತಿಯಾದ ವರ್ಗಾವಣೆ ಪಾವತಿಗಳು. ಕುಟುಂಬಗಳಿಗೆ ಪಾವತಿಯಾದ ವರ್ಗಾವಣೆ ಪಾವತಿಗಳು. ಕುಟುಂಬಗಳಿಗೆ ವರ್ಗಾವಣೆ ಪಾವತಿಗಳು. ನೋಡಿ, ಒಬ್ಬ ವೈಯಕ್ತಿಕ ವರಮಾನವನ್ನು ಕಂಡುಹಿಡಿಬೇಕಾದ್ರೆ ವೈಯಕ್ತಿಕ ವರಮಾನ = ರಾಷ್ಟ್ರೀಯ ವರಮಾನ. ಈ ರಾಷ್ಟ್ರೀಯ ವರಮಾನದಲ್ಲಿ ಏನು ಮೈನಸ್ ಮಾಡುತ್ತೆ ಹೇಳ್ತಾರೆ? ವಿತರಣೆಯಾಗದ ಲಾಭಗಳು. ಅಂದರೆ ವಿತರಣೆಯಾಗದ ಲಾಭಗಳು. ಲಾಭ ಯಾರಿಗೆ ವಿತರಣೆಯಾಗದ ಲಾಭಗಳು ಮೈನಸ್ ಕುಟುಂಬಗಳು ಮಾಡಿದ ನಿವ್ವಳ ಬಡ್ಡಿ ಪಾವತಿಗಳು. ಎದಕ್ಕಾದ್ರೂ ಏನಪ್ಪ ಅಂದ್ರೆ ಬಡ್ಡಿಯ ಮೂಲಕ ಹಣ ತಗೋದಿರ್ತಲ್ಲ, ಅದಕ್ಕೆ ಬಡ್ಡಿಯ ಪಾವತಿಗಳನ್ನು ಮಾಡಿರ್ತಾರೆ. ಮೈನಸ್ ಕಾರ್ಪೊರೇಟರ್ ತೆರಿಗೆ. ಏನಪ್ಪ ಅಂದ್ರೆ ಆ ವ್ಯಕ್ತಿ ತೆರಿಗೆಯನ್ನು ಕಟ್ಟಿರ್ತಾನಲ್ಲ, ಆ ಕಾರ್ಪೊರೇಟರ್ ತೆರಿಗೆ. ಇಷ್ಟೆಲ್ಲ ತೆಗೆದ ನಂತರ ಪ್ಲಸ್ ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ, ನೋಡಿ, ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಪಾವತಿಯಾದ ವರ್ಗಾವಣೆ ಪಾವತಿಗಳು. ಎದ್ರ ಪಾವತಿಗಳು ರೀ? ಉತ್ಪಾದನಾಂಗಗಳ ಪಾವತಿಗಳು. ವರ್ಗಾವಣೆಯಾದಂಥ ಪಾವತಿಗಳನ್ನು ಕೂಡಿಸಿದಾಗ ನಮ್ಗೇನು ಸಿಗ್ತೈತಿ ರೀ? ವೈಯಕ್ತಿಕ ವರಮಾನ ಸಿಗ್ತೈತಿ. ನೋಡಿ, ಈ ರೀತಿಯಾಗಿ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನದಿಂದ ವ್ಯಕ್ತಿಗಳು ಪಡೆಯುವ ಆದಾಯವನ್ನು ವ್ಯಕ್ತಿಗತ ವರಮಾನ ಅಂತೇಳಿ ಕರಿತೀವಿ. ಇದು 5ನೇ ಏನಪ್ಪ ಅಂದ್ರೆ ಅನ್ಯೋನ್ಯತೆ. ಇನ್ನಂತರ ಕೊನೆಯದಾಗಿ ಬರುವಂಥದ್ದು ನೋಡ್ರಿ, ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ. ಇದನ್ನು PDI ಅಂತೇಳಿ ಕರೀತಾರೆ. PDI, ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್. ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್, ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ. ಹಾಗಾದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಅಂದ್ರೆ ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ ಅನುಭೋಗಕ್ಕಾಗಿ ಮಾಡಲು ಉಳಿಯುವ ನೈಜ ವರಮಾನವನ್ನು ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಎನ್ನುತ್ತೇವೆ. ನೋಡಿ, ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ತೆರಿಗೆಗಳನ್ನು ಕಟ್ಟಿದ ನಂತರ ಏನು ವರಮಾನವನ್ನು ಗಳಿಸಿರ್ತಾನಲ್ಲ, ಆ ವರಮಾನದಲ್ಲಿ ಆತ ಕಟ್ಟುವಂಥ ಪ್ರತ್ಯಕ್ಷ ತೆರಿಗೆಯನ್ನು ಕಟ್ಟಿದ ನಂತರ ಉಳಿಯುವಂಥ ನಿವ್ವಳ ಆದಾಯ, ತೆರಿಗೆಗಳನ್ನು ಕಟ್ಟಿದ ನಂತರ ಅವನ ಬಳಿ ಎಷ್ಟು ಪ್ರಮಾಣದ ಆದಾಯ ಉಳಿತೈತಿ, ಆ ಆದಾಯವನ್ನು ಏನಂತ ಹೇಳ್ತಾರೆ? ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಅಂತೇಳಿ ಕರೀತಾರೆ. ಹಾಗಾದ್ರೆ PDI = ವೈಯಕ್ತಿಕ ವರಮಾನ. ವೈಯಕ್ತಿಕ ವರಮಾನ, ವೈಯಕ್ತಿಕ ವರಮಾನ, ವೈಯಕ್ತಿಕ ವರಮಾನ ಮೈನಸ್ ವೈಯಕ್ತಿಕ ವರಮಾನ ಮೈನಸ್ ವೈಯಕ್ತಿಕ ತೆರಿಗೆ ಪಾವತಿಗಳು. ತೆರಿಗೆ ಪಾವತಿಗಳು ಮೈನಸ್ ತೆರಿಗೆೇತರ ಪಾವತಿಗಳು. ನೋಡಿ, ಒಬ್ಬ ವ್ಯಕ್ತಿ ವ್ಯಕ್ತಿಗತ ಖರ್ಚು ಮಾಡಬಹುದಾದಂಥ ವರಮಾನ ಅಂತ ಹೇಳ್ತಾರೆ ಅಂದ್ರೆ ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ ಅನುಭೋಗಕ್ಕಾಗಿ ಮಾಡಲು ಉಳಿಯುವ ನೈಜ ವರಮಾನವನ್ನು ವೈಯಕ್ತಿಕ ಖರ್ಚು ಮಾಡಬಹುದಾದ ವರಮಾನ ಅಂತೇಳಿ ಕರಿತೀವಿ. ಇಲ್ಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಅಥವಾ ಖರ್ಚು ಮಾಡಬಹುದಾದ ವರಮಾನ = ವೈಯಕ್ತಿಕ ವರಮಾನ. ಆ ಥರ ಆದಾಯ ಎಷ್ಟೈತಿ, ಈ ಆದಾಯದಲ್ಲಿ ವೈಯಕ್ತಿಕ ತೆರಿಗೆಗಳನ್ನು ಪಾವತಿ ಮಾಡಬೇಕು. ನಂತರ ಇತರೆ ಪಾವತಿಗಳು, ಬೇರೆ ರೀತಿಯಾದಂಥ ವಿಷಯ ಏನಪ್ಪ ಅಂದ್ರೆ ವಸ್ತುಗಳಿಗೆ ಆಗಿರ್ಬೋದು, ಬೇರೆ ರೀತಿಯಾದಂಥ ಅಂಶಗಳಿಗಾಗಿ ಮಾಡುವಂಥ ಪಾವತಿಗಳು. ಈ ವೈಯಕ್ತಿಕ ಪಾವತಿಗಳು ಮತ್ತು ಇತರೆ ಪಾವತಿಗಳನ್ನು ಕಳೆದ ನಂತರ ಏನು ಹಣ ಅವನ ಬಳಿ ಉಳಿತೈತಿಲ್ಲ, ಆತ
ಅದನ್ನು ವೈಯಕ್ತಿಕವಾಗಿ ಏನು ಮಾಡ್ಬೋದು ರೀ, ಖರ್ಚು ಮಾಡಬಹುದಾ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಪಿ ಡಿ ಐ ಈಸ್ ಈಕ್ವಲ್ ಟು ಅನುಭೋಗದ ವೆಚ್ಚ ಪ್ಲಸ್ ಉಳಿತಾಯ. ನೋಡಿ, ಅನುಭೋಗದ ವೆಚ್ಚ ಪ್ಲಸ್ ಉಳಿತಾಯ, ಒಬ್ಬ ವ್ಯಕ್ತಿ ಖರ್ಚು ಮಾಡಬಹುದಾದಂಥ ವರಮಾನದ ಪ್ರಮಾಣ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವೇನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನ್ಯೋನ್ಯತೆಗಳು ಅಥವಾ ರಾಷ್ಟ್ರೀಯ ವರಮಾನದ ಪರಿಭಾವನೆಗಳನ್ನು, ಈ 6 ರೀತಿಯಾಗಿ ಏನಪ್ಪ ಅಂದ್ರೆ ಪರಿಭಾವನೆಗಳನ್ನು ಅಧ್ಯಯನವನ್ನು ಮಾಡ್ತೀವಿ. ಒಂದು ಒಟ್ಟು ದೇಶೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಉತ್ಪಾದನಾಂಗಗಳ ಮೇಲಿನ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಂತರ ವೈಯಕ್ತಿಕ ವರಮಾನ ಹಾಗೂ ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ವರಮಾನ. ಈ 4 ಏನಪ್ಪ ಅಂದ್ರೆ ಅನ್ಯೋನ್ಯತೆಗಳ ಮೂಲಕ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನ್ಯೋನ್ಯತೆಗಳನ್ನು ರಾಷ್ಟ್ರೀಯ ವರಮಾನದ ಪರಿಭಾವನೆಗಳ ಮೂಲಕ ನಾವೇನು ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ತುಂಬ ಪ್ರಮುಖವಾದಂಥ ಪ್ರಶ್ನೆ, ರಾಷ್ಟ್ರೀಯ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನ್ಯೋನ್ಯತೆಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ ಐತಿ. ಆ ಪ್ರಶ್ನೆಗೆ ಏನಪ್ಪ ಅಂದ್ರೆ ಈ 6 ಅಂಶಗಳ ಮೂಲಕ, ಈ 6 ಅನ್ಯೋನ್ಯತೆಗಳನ್ನು ಬರೆಯುವುದರ ಮೂಲಕ ನಾವೇನು ಮಾಡ್ಬೇಕು ರೀ, ಉತ್ತರಿಸಬೇಕು. ಇಷ್ಟು ಏನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನ್ಯೋನ್ಯತೆಗಳು. ಈ ನಂತರ ಬರುವಂಥ ವಿಷಯ ವಸ್ತು ಏನಪ್ಪ ಅಂದ್ರೆ ಪ್ರಮುಖವಾಗಿರುವಂಥ ವಿಷಯ ವಸ್ತು ನಾಮಮಾತ್ರ ಮತ್ತು ನೈಜ GDP, ನಾಮಿನಲ್ ಆ್ಯಂಡ್ ರಿಯಲ್ GDP, ನಾಮಮಾತ್ರ ಮತ್ತು ನೈಜ GDP. ಹಾಗಾದರೆ ಇಲ್ಲಿ ನಾಮಮಾತ್ರ ಮತ್ತು ನೈಜ GDP ಅಂದರೆ ಏನು? ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮಮಾತ್ರ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ಈ ಸದ್ಯದ ಪರಿಸ್ಥಿತಿ ಒಳಗೆ ಮಾರ್ಕೆಟ್ನಾಗ ಬೆಲೆ ಎಷ್ಟೈತಿ? ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮಮಾತ್ರ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ಹಾಗಾದರೆ ನೈಜ ರಾಷ್ಟ್ರೀಯ ವರಮಾನ ಅಂದರೆ ಏನು? ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ನೈಜ ವರಮಾನ ಎನ್ನುತ್ತೇವೆ. ನೋಡಿ, ಯಾವುದೇ ಒಂದು ವರ್ಷವನ್ನು ಆಧಾರ ವರ್ಷದ ಬೆಲೆಗಳಲ್ಲಿ ಅಂದರೆ ಯಾವುದಾದ್ರೂ ಒಂದು ಹಿಂದಿನ ವರ್ಷವನ್ನು ತೆಗೆದುಕೊಂಡು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ಏನಂತ ಕರಿತೀವಿ ಅಂದರೆ ನೈಜ ರಾಷ್ಟ್ರೀಯ ವರಮಾನ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ನಾಮಮಾತ್ರ ರಾಷ್ಟ್ರೀಯ ವರಮಾನ ಮತ್ತು ನೈಜ ರಾಷ್ಟ್ರೀಯ ವರಮಾನ. ಆನಂತರ GDPಯ ಹಣ ಪ್ರಸರಣ ಎಂದರೇನು? ನೋಡಿಲಿ, GDPಯ ಹಣ ಪ್ರಸರಣ ಅಂದ್ರೆ ನೈಜ GDP ಮತ್ತು ನಾಮಮಾತ್ರ GDPಯ ಅನುಪಾತವು ಒಂದು ಜನಪ್ರಿಯ ಬೆಲೆಗಳ ಸೂಚಿಯಾಗಿದೆ. ಇದನ್ನು GDPಯ ಹಣ ಪ್ರಸರಣ ಎಂದು ಕರೆಯಲಾಗುತ್ತದೆ. ನೋಡಿ, GDP ಹಣ ಪ್ರಸರಣ ಅಂದ್ರೆ ನೈಜ GDP ಮತ್ತು ನಾಮಮಾತ್ರ GDP. ನೋಡಿ, ನೈಜ GDP ಆಧಾರ ವರ್ಷ, ನಾಮಮಾತ್ರ GDP ಚಾಲ್ತಿ ವರ್ಷ. ಈ ಆಧಾರ ವರ್ಷದ ಬೆಲೆಗಳು ಮತ್ತು ಚಾಲ್ತಿ ವರ್ಷದ ಬೆಲೆಗಳ ಮೂಲಕ, ಅದಕ್ಕಾಗಿ ಹೇಳ್ತಾರೆ ನೈಜ GDP ಮತ್ತು ನಾಮಮಾತ್ರ GDPಯು ಅನುಪಾತವು ಒಂದು ಜನಪ್ರಿಯವಾದಂಥ ಸೂಚಿಯಾಗಿದೆ. ಅಂದ್ರೆ ನಾವು ಈ ಆಧಾರ ವರ್ಷ ಮತ್ತು ಚಾಲ್ತಿ ವರ್ಷಗಳ ಮೌಲ್ಯಗಳಲ್ಲಿ ನಾವು ಏನು ಮಾಡ್ತೀವಿ, ಅಂದಾಜು ಮಾಡ್ಕೋತೀವಿ. ಇದು ಜನಪ್ರಿಯ ಸೂಚಿಯಾಗಿದೆ. ಇದನ್ನು GDPಯ ಹಣ ಪ್ರಸರಣ ಅಂತೇಳಿ ಕರೀತಾರ. ನೋಡೋಕ್ಕಾಗಿ ವಿದ್ಯಾರ್ಥಿಗಳೇ, GDPಯ ಹಣ ಪ್ರಸರಣ ನೈಜ GDP ಮತ್ತು ನಾಮಮಾತ್ರ GDPಯು ಅನುಪಾತವು ಒಂದು ಏನಪ್ಪ ಅಂದ್ರೆ ಜನಪ್ರಿಯ ಸೂಚಿಯಾಗಿದ್ದು, ಜನಪ್ರಿಯ ಬೆಲೆಗಳಲ್ಲಿಯ ಸೂಚಿಯಾಗಿದ್ದು ಅದನ್ನು GDPಯ ಹಣ ಪ್ರಸರಣ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, GDP ಮತ್ತು ಯೋಗಕ್ಷೇಮ. GDP ಮತ್ತು ಯೋಗಕ್ಷೇಮ. ನೋಡಿ, GDP ಮತ್ತು ಯೋಗಕ್ಷೇಮ. ಹಾಗಾದ್ರೆ GDP ಅಂದರೆ ಏನು, ಯೋಗಕ್ಷೇಮ ಅಂದರೆ ಏನು? ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು ಹೇಳ್ತಾರೆ ಕ್ಷೇಮಾಭಿಧೇಯ. ಕ್ಷೇಮಾಭಿಧೇಯ ಅಂದರೆ ಯೋಗಕ್ಷೇಮ. ಕ್ಷೇಮಾಭಿಧೇಯ ಎಂಬ ಮಾನವನು ಒಂದು ಮಾನಸಿಕ ಸ್ಥಿತಿಯಾಗಿದ್ದು, ಯಾವ ಸ್ಥಿತಿ ಒಳಗದಾನ ಅವನ ಕ್ಷೇಮ ಯಾವ ರೀತಿಯಾಗೈತಿ? ಒಂದು ಕ್ಷೇಮಾಭಿಧೇಯ ಒಂದು ಮಾನವನ ಸ್ಥಿತಿಯಾಗಿದ್ದು ಅದು ಮಾನವನ ಸಂತೋಷ ಮತ್ತು ತೃಪ್ತಿಯನ್ನು ಪ್ರತಿಬಿಂಬಿಸುತ್ತದೆ. ನೋಡ್ರಿ, ಅವನಿರುವಂಥ ಸ್ಥಿತಿಯನ್ನು ಅವ ಯಾವ ಕ್ಷೇಮ ಯೋಗಕ್ಷೇಮದಾಗದಾನ, ಕ್ಷೇಮಾಭಿಧೇಯ ಅವನ ಸಂತೋಷ ಮತ್ತು ತೃಪ್ತಿಯನ್ನು ಏನಪ್ಪ ಅಂದ್ರೆ ವ್ಯಕ್ತಪಡಿಸುತ್ತದೆ. ವಾಸ್ತವವಾಗಿ ಕ್ಷೇಮಾಭಿಧೇಯ ಎಂಬುದು ಮಾನವನ ಮಾನಸಿಕ ಸಂತೋಷದ ಸ್ಥಿತಿಯಾಗಿದೆ.
ವ್ಯಕ್ತಿಯೊಬ್ಬನ ಯೋಗಕ್ಷೇಮವು ಭೌತಿಕವಾಗಿ, ಆರ್ಥಿಕವಾಗಿ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದಾಗಿದೆ. ಒಬ್ಬ ಇರುವಂಥ ಸ್ಥಿತಿ ಅವನ ಭೌತಿಕ, ಆಧ್ಯಾತ್ಮಿಕ, ನೋಡಿ ಭೌತಿಕ, ಆಧ್ಯಾತ್ಮಿಕ ಮತ್ತು ಆರ್ಥಿಕ ಯೋಗಕ್ಷೇಮದ ಸಂಭವಿಸುತ್ತದೆ. ಇವುಗಳು ಒಟ್ಟಾರೆಯಾಗಿ ಸಾಮಾನ್ಯವಾಗಿ ಕ್ಷೇಮಾಭಿವೃದ್ಧಿ ಎನ್ನುತ್ತೇವೆ. ನೋಡಿ, ಯೋಗಕ್ಷೇಮ ಒಂದು ಒಬ್ಬನ ಮಾನಸಿಕ ಸ್ಥಿತಿಯಾಗಿದ್ದು ಅದನ್ನು ಯೋಗಕ್ಷೇಮವನ್ನು ಇದೇನು ಮಾಡ್ತೈತಿ, ತಿಳಿಸ್ಕೊಡ್ತೈತಿ. ಹಾಗಾದ್ರೆ ಆರ್ಥಿಕ ಕ್ಷೇಮಾಭಿವೃದ್ಧಿಯ ಅರ್ಥ ನೋಡಿ, ಆರ್ಥಿಕ ಕ್ಷೇಮಾಭಿವೃದ್ಧಿಯ ಅಂದ್ರೆ ಏನು ಇಲ್ಲಿ ಹೇಳ್ತೈತ್ರಿ. ಆರ್ಥಿಕ ಕ್ಷೇಮಾಭಿವೃದ್ಧಿಯ ಅರ್ಥ ಆರ್ಥಿಕ ಸರಕು ಮತ್ತು ಸೇವೆಗಳ ಬಳಕೆಯಿಂದ ಪಡೆಯುವ ತೃಪ್ತಿ ಅಥವಾ ತುಷ್ಟಿಗುಣವನ್ನು ಆರ್ಥಿಕ ಕ್ಷೇಮಾಭಿವೃದ್ಧಿ ಎನ್ನುತ್ತೇವೆ. ನೋಡಿ, ಆರ್ಥಿಕ ಕ್ಷೇಮಾಭಿವೃದ್ಧಿಯ ಆರ್ಥಿಕ ಸರಕು ಮತ್ತು ಸೇವೆಗಳ ಬಳಕೆಯಿಂದ ಪಡೆಯುವ ತೃಪ್ತಿ ಮತ್ತು ಅಥವಾ ತುಷ್ಟಿಗುಣವನ್ನು ನೋಡು. ಒಬ್ಬ ಆರ್ಥಿಕವಾದಂಥ ಉತ್ಪಾದನೆಯಾದಂಥ ಸರಕು ಮತ್ತು ಸೇವೆಗಳನ್ನು ಬಳಸುವುದರಿಂದ ನನಗಾಗುವಂಥ ತೃಪ್ತಿ ಅಥವಾ ತುಷ್ಟಿಗುಣವನ್ನು ಆರ್ಥಿಕ ಕಲ್ಯಾಣದ ಎಂದು ಕರೆಯುತ್ತೇವೆ ಅಥವಾ ಆರ್ಥಿಕ ಕ್ಷೇಮಾಭಿವೃದ್ಧಿ ಅಂತೇಳಿ ಕರಿತೀವಿ. ಹಾಗಾದ್ರಲ್ಲಿ ಆರ್ಥಿಕ ಕಲ್ಯಾಣವು ಹಣದಿಂದ ಖರೀದಿಸಬಹುದಾದರೆ ಯೋಗಕ್ಷೇಮ ಒಂದು ಭಾಗವಾಗಿದೆ. ಅಂದರೆ ಇಲ್ಲಿ ಎಲ್ಲವನ್ನ ಹಣ ಕೊಟ್ಟು ಪಡೆದುಕೊಳ್ಳುವುದಂತಾದರೆ ಪ್ರತಿಯೊಂದು ಹಣವನ್ನದಿಂದ ಏನಪ್ಪ ಅಂದರೆ ಪಡೆದುಕೊಳ್ಳುವುದಾದರೆ ಆರ್ಥಿಕ ಕಲ್ಯಾಣದಿಂದ ಖರೀದಿಸಬಹುದಾದಂಥ ಯೋಗಕ್ಷೇಮದ ಒಂದು ಭಾಗವಾಗಿದೆ. ಆದರೆ ಹಣದಿಂದ ಎಲ್ಲವನ್ನ ಖರೀದಿಸಲು ಸಾಧ್ಯವಿಲ್ಲ. ಹಣ ಐತಪ್ಪ ಅಂತೇಕ ಎಲ್ಲವನ್ನ ಖರೀದಿ ಮಾಡ್ತಂದ್ರೆ ಸಾಧ್ಯವಿಲ್ಲ. ಆರ್ಥಿಕ ಕ್ಷೇಮಾಭಿವೃದ್ಧಿಯ ಹಣ ಯೋಗಕ್ಷೇಮವನ್ನು ತಿಳಿಸ್ಕೊಡ್ತೈತಿ. ಹೌದಪ್ಪ, ಅವನು ಇರುವಂಥ ಪರಿಸ್ಥಿತಿಯನ್ನು ತಿಳಿಸ್ಕೊಡ್ತೈತಿ. ಆದರೆ ಅವನ ಬಳಿ ಹಣ ಇದ್ರೆ ಹಣದಿಂದ ಎಲ್ಲವನ್ನ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಹಣದಿಂದ ಔಷಧಿಯನ್ನು ಕೊಂಡುಕೊಳ್ಳಬಹುದೇ ಹೊರತು ಆರೋಗ್ಯವನ್ನಲ್ಲ. ನೋಡಿ, ಹಣ ಕೊಟ್ರೆ ಔಷಧಿ ಸಿಗ್ತೈತಿ. ನಾನು ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ ಹಣ ಕೊಟ್ಟರೆ ಔಷಧಿ ಸಿಗ್ತೈತಿ. ಆದರೆ ಏನು ಹಣನ ಕೊಡ್ತೀನಪ್ಪ ನಂಗೆ ಆರೋಗ್ಯ ಕೊಡಂದ್ರೆ ಯಾರೂ ಕೊಡಂಗಿಲ್ಲ. ಹಣದಿಂದ ಔಷಧಿಯನ್ನು ಖರೀದಿಸಬಹುದೇ ಹೊರತು ಆರೋಗ್ಯವನ್ನಲ್ಲ. ಹಣದಿಂದ ಆಭರಣಗಳನ್ನು ಖರೀದಿಸಬಹುದೇ ಹೊರತು ಮಾನಸಿಕ ಶಾಂತಿಯನ್ನಲ್ಲ. ಹಣ ಕೊಟ್ರೆ ರಗಡ ಆಭರಣಗಳು ಸಿಗ್ತಾವ್ರಿ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳು ಸಿಗ್ತಾವೆ. ಆದ್ರೆ ಮಾನಸಿಕ ಶಾಂತಿ ಸಿಗ್ತೈತೆ ಇಲ್ಲ. ಎಷ್ಟು ನಂತರ ಸಂಪತ್ತು ಇರ್ತೈತಿ ಅಷ್ಟು ಚಿಂತೆ ಜಾಸ್ತಿ ಆಗ್ತೈತಿ ನೋಡಿ. ಅದಕ್ಕಾಗಿ ಹಣದಿಂದ ಆಭರಣಗಳನ್ನು ಖರೀದಿಸಬಹುದೇ ಹೊರತು ಮಾನಸಿಕ ಶಾಂತಿಯನ್ನಲ್ಲ. ಆದುದರಿಂದ ಏನಪ್ಪ ಅಂದ್ರೆ ಮನುಷ್ಯನ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಬದುಕಬೇಕಾದರೆ ನೋಡಿ, ಮನುಷ್ಯನ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಪಡೆದು ಬದುಕಬೇಕಾದರೆ ಆರ್ಥಿಕ ಅಂಶಗಳಲ್ಲದೆ ಆರ್ಥಿಕೇತರ ಅಂಶಗಳು ಕೂಡ ಅವಶ್ಯಕದಾವ. ಕೇವಲ ಆರ್ಥಿಕ ಅಂಶಗಳಿಂದ ನೆಮ್ಮದಿಯಿಂದ ಮನುಷ್ಯ ಇರ್ತಾನಂತಲ್ಲ, ಆರ್ಥಿಕೇತರ ಅಂಶಗಳಿಂದ ಮನುಷ್ಯ ಕೂಡ ಏನು ಮಾಡ್ತಾನೆ ರೀ, ಏನಪ್ಪ ಅಂದ್ರೆ ಅವುಗಳನ್ನು ಆರ್ಥಿಕೇತರ ಅಂಶಗಳು ಕೂಡ ಇಲ್ಲಿ ಏನಾಗ್ತಾವೆ ಅಂತ ಹೇಳ್ತಾರೆ, ಕಾರ್ಯವಾಗ್ತಾವೆ, ಅತ್ಯಂತ ಅವಶ್ಯಕವಾಗಿವೆ ಅಂತ ಹೇಳ್ತಾರೆ. ಹಾಗಾದ್ರಲ್ಲಿ ರಾಷ್ಟ್ರೀಯ ಆದಾಯವು ಆರ್ಥಿಕ ಕ್ಷೇಮಾಭಿವೃದ್ಧಿಯಿಂದ ಏನಪ್ಪ ಅಂದ್ರೆ ಮಾಪನದ ಒಂದು ಸೂಚಿಯಾಗಿ ಈ ಕೆಳಗಿನ ಏನಪ್ಪ ಅಂದ್ರೆ ಮಿತಿಗಳನ್ನು ಹೊಂದಿದೆ ನೋಡಿ. ಆರ್ಥಿಕ ಕ್ಷೇಮಾಭಿವೃದ್ಧಿಯ ಮಿತಿಗಳು. ಹಾಗಾದ್ರೆ ಈ GDP ಮತ್ತು ಯೋಗಕ್ಷೇಮದಲ್ಲಿ ಆರ್ಥಿಕ ಕ್ಷೇಮಾಭಿವೃದ್ಧಿಯ ಮಿತಿಯಲ್ಲಿ GDPಯ ವಿತರಣೆ ಇದು ಹೇಗೆ ಏಕರೂಪವಾಗಿದೆ. ನಂತರ ಎರಡನೇದಾಗಿ ಬರುವಂಥ ಮಿತಿ ಏನಪ್ಪ ಅಂದ್ರೆ ವಿತ್ತೀಯವಲ್ಲದ ವಿನಿಮಯಗಳು ನೋಡ್ರಿ. ವಿತ್ತೀಯವಲ್ಲದ ಅನ್ನಂದ್ರ ಹಣರಹಿತ ವಿನಿಮಯಗಳು. ನಂತರ ಮೂರನೇದಾಗಿ ಬರುವಂಥದ್ದು ನೋಡ್ರಿ ಬಾಹ್ಯತೆಗಳು. ನೋಡಿ, ಈ ಮೂರು ಅಂಶಗಳ ಮೂಲಕ ನಾವೇನು ಮಾಡ್ತೀರಿ, ಪ್ರಮುಖವಾಗಿರುವಂತಹ GDP ಮತ್ತು ಯೋಗಕ್ಷೇಮ ರಾಷ್ಟ್ರೀಯ ಕ್ಷೇಮಾಭಿವೃದ್ಧಿಯನ್ನು ನಾವೇನಪ್ಪ ಅಂದ್ರೆ ಮಾಪನ ಮಾಡುವ ಒಂದು ಸೂಚಿಯಾಗಿ ಈ ಕೆಳಗಿನ ಮಿತಿಗಳನ್ನು ನಾವೇನು ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ಮೊದಲೇದು GDPಯ ವಿತರಣೆ, ಇದು ಹೇಗೆ ಏಕರೂಪವಾಗಿದೆ.
ಎರಡನೇದಾಗಿ ಬರುವಂಥದ್ದು ವಿತ್ತೀಯವಲ್ಲದ ವಿನಿಮಯಗಳು ಅಂದ್ರೆ ಹಣರಹಿತ ವಿನಿಮಯಗಳು. ಮೂರನೇದು ಬಾಹ್ಯತೆಗಳು. ಹಾಗಾದ್ರೆ ಮೊದಲೇದು GDPಯ ವಿತರಣೆ ಇದು ಹೇಗೆ ಏಕರೂಪವಾಗಿದೆ ನೋಡಿ ವಿದ್ಯಾರ್ಥಿಗಳಲ್ಲಿ, ಒಂದು ವೇಳೆ ದೇಶದ GDP ಏರಿಕೆಯಾದರೆ ಅದರ ಪರಿಣಾಮವು ಯೋಗಕ್ಷೇಮ ಹೆಚ್ಚಾಗಿರಬಹುದು. ಇದು ಏಕೆಂದರೆ GDPಯಲ್ಲಿನ ಹೆಚ್ಚಳ ಕೆಲವು ವ್ಯಕ್ತಿಗಳು ಅಥವಾ ಉದ್ಯಮ ಘಟಕಗಳ ಕೈಯಲ್ಲಿ ಕೇಂದ್ರೀಕೃತವಾಗಿರಬಹುದು. ಅಂದರೆ ಕೆಲವೇ ವ್ಯಕ್ತಿಗಳು ಅಥವಾ ಉದ್ಯಮಗಳು ಆದಾಯದ ಹೆಚ್ಚಳದಿಂದ GDP ಹೆಚ್ಚಾಗಿರಬಹುದು. ಉಳಿದಂತೆ ವಾಸ್ತವವಾಗಿ ಆದಾಯ ಕುಸಿದಿರಬಹುದು. ನೋಡಿಲಿ, GDP ಹೆಚ್ಚಾಗೈತೆ ಅಂದರೆ ಇದು ಕೆಲವೇ ವ್ಯಕ್ತಿಗಳು ಮತ್ತು ಕೆಲವೇ ಉದ್ಯಮಗಳ ಕೈಯಲ್ಲಿ ಏನಪ್ಪ ಅಂದರೆ ಕೇಂದ್ರೀಕೃತವಾಗಿರಬಹುದು. ನಂತರ GDP ಹೆಚ್ಚಳವು ಕೆಲವೇ ವ್ಯಕ್ತಿಗಳು ಮತ್ತು ಕೆಲವೇ ಉದ್ಯಮ ಘಟಕಗಳು ಏನಾಗಿರ್ತಾರೆ ಬದಲಾವಣೆ ಆದಾಯವನ್ನು ಹೆಚ್ಚಿಗೆ ಸಂಪಾದನೆ ಮಾಡಿರ್ತಾವೆ. ಆದರೆ ಇಲ್ಲಿ ಕೆಲವು ವ್ಯಕ್ತಿಗಳು ಅಥವಾ ಉದ್ಯಮಗಳ ಆದಾಯ ಹೆಚ್ಚಳದಿಂದ GDP ಹೆಚ್ಚಾಗಿರ್ತೈತಿ, ಆದರೆ ಉಳಿದ ವಾಸ್ತವವಾಗಿ ನೋಡಿದ್ರೆ ಆದಾಯವು ಕುಸಿದಿರಬಹುದು. ಅಂತಹ ಸಂದರ್ಭದಲ್ಲಿ ಇಡೀ ದೇಶದ ಯೋಗಕ್ಷೇಮವು ಹೆಚ್ಚಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. GDP ಹೆಚ್ಚಾದ್ರೆ ಇಡೀ ದೇಶದ ಬೆಳವಣಿಗೆ ದರ ಹೆಚ್ಚಾಗಿದೆ ಅಂತ ಹೇಳಕ್ಕಿಲ್ಲ, ಏನಾಗಲ್ಲ ರೀ, ಸಾಧ್ಯವಾಗಂಗಿಲ್ಲ ಅಂತ ಹೇಳ್ತಾರೆ. ಕಾರಣ ಕಲ್ಯಾಣ ಸಾಧನೆಯಲ್ಲಿ ಆದಾಯ ಏರಿಕೆಗಿಂತ ಆದಾಯದ ವಿತರಣೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆದಾಯದ ಏರಿಕೆಗಿಂತ ಆದಾಯದ ವಿತರಣೆ ಆಗಬೇಕು. ಕಲ್ಯಾಣವಾಗಬೇಕಾದ್ರೆ ಹೆಚ್ಚಾದ್ರೆ ಪರವಾಗಿಲ್ಲ, ಆದ್ರೆ ಅದು ವಿತರಣೆ ಆಗಬೇಕು. ಆದಾಯ ಅಧಿಕವಿದ್ದರೂ ಇದು ಕೆಲವೇ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದರೆ ಆರ್ಥಿಕ ಅಸಮಾನತೆ ಉಂಟಾಗುತ್ತದೆ. ನೋಡಿಲಿ, ಕೆಲವೇ ಜನರ ಕೈಯಲ್ಲಿ ಆದಾಯ ಕೇಂದ್ರೀಕೃತವಾಗಿತ್ತಂದ್ರೆ, ಕೆಲವೇ ಜನರ ಕೈಯಲ್ಲಿ ಆದಾಯ ಇತ್ತಂದ್ರೆ ಅದು ಏನಾಗ್ತೈತಿ ಅಂತ ಹೇಳ್ತಾರೆ, ಇಲ್ಲಿ ಅಸಮತೋಲನ ಉಂಟಾಗ್ತೈತಿ, ಆರ್ಥಿಕ ಅಸಮತೋಲನ ಉಂಟಾಗುತ್ತದೆ. ಬಡವರ ಸಂಖ್ಯೆ ಏನಪ್ಪ ಅಂದ್ರೆ ಅಧಿಕವಾಗಿರುವ ದೇಶಗಳಲ್ಲಿ ಆರ್ಥಿಕ ಕಲ್ಯಾಣ ಬಹಳ ನಿಷ್ಕೃಷ್ಟವಾಗಿರುತ್ತದೆ. ಎಲ್ಲಿ ಜನರು ಜಾಸ್ತಿ ಇದ್ದಾರಲ್ಲ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ನಿಷ್ಕೃಷ್ಟವಾಗಿರುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವರಮಾನ ಏರಿಕೆಯಾದರೂ ಕೂಡ ಜನರ ಕಲ್ಯಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ರಾಷ್ಟ್ರೀಯ ವರಮಾನ ಕಲ್ಯಾಣದ ಸೂಚಕವಲ್ಲ. ನೋಡಿದ್ರೆ ಏನು ಹೇಳ್ತಾರೆ, GDPಯ ವಿತರಣೆ ಇದು ಹೇಗೆ ಏಕರೂಪವಾಗಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಆದಾಯ ಸಂಪಾದನೆ ಮಾಡಿದ್ರೆ, ಒಂದು ಕೈಗಾರಿಕೆ ಹೆಚ್ಚಿನ ಪ್ರಮಾಣದ ಆದಾಯ ಸಂಪಾದನೆ ಮಾಡಿದರೆ ಅದು ಅಲ್ಲ, ಅದು ಏನಪ್ಪ ಅಂದ್ರೆ ವಿತರಣೆ ಆಗಬೇಕು, ಆರ್ಥಿಕ ಅಸಮಾನತೆ ಹೋಗಬೇಕು. ಇಲ್ಲಿ ಆರ್ಥಿಕ ಅಸಮಾನತೆ ಉಂಟಾತಂದ್ರೆ ಬಡ ದೇಶಗಳಲ್ಲಿ ಜನ ಜಾಸ್ತಿ ಇದ್ರಂದ್ರೆ ಅಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರೆ, ರಾಷ್ಟ್ರೀಯ ವರಮಾನ ಏರಿಕೆಯಾದರೂ ಕೂಡ ಜನರ ಕಲ್ಯಾಣವಾಗಂಗಿಲ್ಲ ಅಂತ ಹೇಳ್ತಾರೆ. ಇದು GDPಯ ವಿತರಣೆ. ನಂತರ ಎರಡನೇದಾಗಿ ಬರುವಂಥದ್ದು ವಿತ್ತೀಯವಲ್ಲದ ವಿನಿಮಯಗಳು, ಹಣರಹಿತ ವಿನಿಮಯಗಳು. ಆರ್ಥಿಕತೆಯಲ್ಲಿ ಅನೇಕ ಚಟುವಟಿಕೆಗಳು ಹಣದ ಮೂಲಕ ಮಾಪನ ಏನಪ್ಪ ಅಂದ್ರೆ ಒಳಗಾಗುವುದಿಲ್ಲ. ಉದಾಹರಣೆಗೆ ಮನೆಯಲ್ಲಿ ಮಹಿಳೆಯಿಂದ ನಿರ್ವಹಿಸುವ ಗೃಹ ಸೇವೆಗಳಿಗೆ ಹಣ ಪಾವತಿಯಾಗುವುದಿಲ್ಲ. ನೋಡಿ, ಹಣ ಎಲ್ಲ ಏನಪ್ಪ ಅಂದ್ರೆ ಮೂಲಕ ಹಣ ಮಾಪನಕ್ಕೆ ಒಳಗಾಗುವುದಿಲ್ಲ. ಈಗ ಮನೆ ಒಳಗೆ ಹೆಣ್ಮಗಳಿಗೆ ಕೆಲಸ ಮಾಡತ್ತೇಳಂದ್ರೆ ರೀ ಆಕೆಗೆ ನಾವು ಹಣ ಕೊಡಂಗಿಲ್ಲ. ಹೆಣ್ಮಗಳು ಹಣ ಇಲ್ಲದೇನೆ ಏನಪ್ಪ ಅಂದ್ರೆ ಕೆಲಸ ಮಾಡಬೇಕಾಗ್ತೈತಿ. ಅದಕ್ಕಾಗಿ ನಿರ್ವಹಣೆ ಮಾಡುತ್ತಿರುವ ಮನೆಯಲ್ಲಿ ಮಹಿಳೆ ನಿರ್ವಹಣೆ ಮಾಡುತ್ತಿರುವ ಗೃಹ ಸೇವೆಗಳಿಗೆ ಹಣ ಪಾವತಿ ಆಗುವುದಿಲ್ಲ. ಹಣ ಸಹಾಯವಿಲ್ಲದೆ ಅನೌಪಚಾರಿಕ ವಲಯಗಳಲ್ಲಿ ನಡೆಯುವ ವಿನಿಮಯ ಪದ್ಧತಿಗಳು ಸಾಟಿ ವಿನಿಮಯ ಪದ್ಧತಿ ಎಂದು ಕರೆಯುತ್ತೇವೆ. ನೋಡಿ, ಹಣ ಇಲ್ಲದೇ ಏನಪ್ಪ ಅಂದ್ರೆ ಔಪಚಾರಿಕ ವಲಯದಲ್ಲಿ, ಇಲ್ಲಿ ಹಣವಿಲ್ಲದೆ ನಡೆಯುವಂಥ ಅನೌಪಚಾರಿಕ ವಲಯದಲ್ಲಿ ನಡೆಯುವಂತಹ ಹಣವಿಲ್ಲದೆ ಸಾಟಿ ವಿನಿಮಯ ಪದ್ಧತಿ. ನನ್ನ ತೇಕಿರುವಂಥ ವಸ್ತುವನ್ನು ಈಗ ನಾ ತೊಗೊಂಡು ನೆಕ್ಸ್ಟ್ ನನ್ನ ತೇಕಿರುವಂಥ ವಸ್ತುವನ್ನು ಇನ್ನೊಬ್ಬಕ್ಕೆ ಕೊಡೋದು ಅಂದರೆ ಸಾಟಿ ವಿನಿಮಯ ಪದ್ಧತಿ. ಅಲ್ಲೇ ವಸ್ತುಗಳನ್ನು ಬದಲಾವಣೆ ಮಾಡ್ಕೋದು, ಅಥವಾ ವಸ್ತುಗಳನ್ನು ನಾವು ಕಡ ಇಸ್ಕೊಂಬರೋದು, ಕಡ್ನ ಅಂತೇಳಿ ಕರಿತೀವಿ, ಕಡ ಇಸ್ಕೊಂಬರೋದು, ನಮ್ಮ ತೇಕೆ ಯಾವಾಗಿರ್ತೈತಿಲ್ಲ ಅವಾಗ ಮರಳಿ ಕೊಡೋದು. ಅವು ಹಣರಹಿತ ವಿನಿಮಯಗಳು. ಹಣವಿಲ್ಲದೆ ಏನಪ್ಪ ಅಂದ್ರೆ ವಿನಿಮಯಗಳು ನಡೀತಾವ. ಇಲ್ಲಿ ವಿನಿಮಯದಲ್ಲಿ ಸರಕುಗಳನ್ನು ನೇರವಾಗಿ ಸರಕುಗಳಿಗೆ ವಿನಿಮಯ ಮಾಡುತ್ತಿದ್ದಾರೆ. ಆದರೆ ಹಣವನ್ನು ಬಳಸದೇ ಇರುವುದರಿಂದ ಈ ವಿನಿಮಯಗಳು ಆರ್ಥಿಕ ಚಟುವಟಿಕೆಯ ಭಾಗವಾಗಿ ನೋಂದಾಯಿಸಲಾಗುವುದಿಲ್ಲ. ನೋಡಿ, ಹಣ ಇಲ್ಲದೆ ಯಾವುದನ್ನು ನಾವು ಮಾಡ್ತೀವಿ, ಹಣ ಇಲ್ಲದೆ ಯಾವುದನ್ನು ನಾವು ಕೊಡೋದು ತಗೋದು ಮಾಡ್ತೀವಿ, ಅದು ಆರ್ಥಿಕ ಚಟುವಟಿಕೆಯಲ್ಲಿ ಬರಂಗಿಲ್ಲ. ಇದರಿಂದಾಗಿ ಏನಾಗ್ತೈತಿ ಅಂತ ಹೇಳ್ತಾರೆ, ಏನಪ್ಪ ಅಂದ್ರೆ ವಿತ್ತೀಯ ಹಣವಿಲ್ಲದೆ ವಿನಿಮಯಗಳು ನಡೀತಾವ. ಅದಕ್ಕಾಗಿ ದೇಶಗಳ GDPಗಳಲ್ಲಿ ಪರಿಗಣಿಸುವುದರ ಏನಪ್ಪ ಅಂದ್ರೆ ಇವುಗಳನ್ನು ಪರಿಗಣಿಸಲಾಗಂಗಿಲ್ಲ. ಹಣರಹಿತ ವಿನಿಮಯ ಆರ್ಥಿಕ ಚಟುವಟಿಕೆ ಆಯ್ತಂದ್ರೆ, ಆರ್ಥಿಕ ಚಟುವಟಿಕೆಯಲ್ಲಿ ಅದು ಬರಲಿಲ್ಲ ಅಂದ್ರೆ ಅದನ್ನು GDPಯಲ್ಲಿ ಏನಪ್ಪ ಅಂದ್ರೆ ಪರಿಗಣನೆ ತೆಗೆದುಕೊಳ್ಳಲ್ಲ. ಒಂದು GDP ಕಡಿಮೆ ಅಂದಾಜು ಏನಪ್ಪ ಅಂದ್ರೆ ಪ್ರಕರಣವಾಗಿದೆ. ಇಲ್ಲಿ GDP ಏನಾಗ್ತೈತೆ ರೀ,
ಲೆಕ್ಕಕ್ಕೆ ಬರಂಗಿಲ್ಲ, ಅವಾಗ ಜಿ ಡಿ ಪಿಯ ಪರಿಗಣನೆ ಏನಾಗ್ತೈತೆ ರೀ, ಅಂದಾಜು ಕಡಿಮೆ ಆಗ್ತೈತಿ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಾಮಾಣಿಕ ರೀತಿಯಲ್ಲಿ ಲೆಕ್ಕ ಹಾಕಿ ಜಿ ಡಿ ಪಿಯನ್ನು ಆ ದೇಶದ ಉತ್ಪಾದಕ ಚಟುವಟಿಕೆಗಳ ಮತ್ತು ಯೋಗಕ್ಷೇಮದಿಂದ ಸ್ಪಷ್ಟ ಸೂಚಿಯನ್ನು ಕಂಡುಹಿಡಿಯಬಹುದು. ನೋಡಿ, ವಿತ್ತೀಯವಲ್ಲದ ವಿನಿಮಯಗಳು, ಹಣವಿಲ್ಲದೆ ನಡೆಯುವಂಥ ಆರ್ಥಿಕ ಚಟುವಟಿಕೆಗಳು ಜಿ ಡಿ ಪಿಯಲ್ಲಿ ಬರಂಗಿಲ್ಲ, ಅವಾಗ ಜಿ ಡಿ ಪಿಯನ್ನು ಏನಂತಂದ್ರೆ ಲೆಕ್ಕಾಚಾರ ಮಾಡೋಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, ಬಾಹ್ಯತೆಗಳು. ಹಾಗಾದ್ರೆ ಬಾಹ್ಯತೆಗಳಂದ್ರೆ ಏನು ನೋಡಿ, ಬಾಹ್ಯತೆಗಳಂದ್ರೆ ಹೇಳ್ತಾರೆ, ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳನ್ನು ಬಾಹ್ಯತೆಗಳೆಂದು ಕರೆಯುತ್ತೇವೆ. ನೋಡಲಿ, ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನಗಳು ಅಥವಾ ಹಾನಿಗಳನ್ನು ನಾವೇನಂತ ಕರಿತೀವಿ, ಬಾಹ್ಯತೆಗಳೆಂದು ಕರೆಯುತ್ತೇವೆ. ಈ ಬಾಹ್ಯತೆಗಳನ್ನು ಎರಡು ರೀತಿಯಾಗಿ ನೋಡ್ತೀವಿ. ಒಂದು ಸಕಾರಾತ್ಮಕ ಬಾಹ್ಯತೆಗಳು, ಸಕಾರಾತ್ಮಕ ಬಾಹ್ಯತೆಗಳು. ಎರಡನೇದು ನಕಾರಾತ್ಮಕ ಬಾಹ್ಯತೆಗಳು, ನಕಾರಾತ್ಮಕ ಬಾಹ್ಯತೆಗಳು. ನೋಡಿ, ಬಾಹ್ಯತೆಗಳನ್ನು ಎರಡು ರೀತಿಯಾಗಿ ನೋಡ್ತೀವಿ, ಒಂದು ಸಕಾರಾತ್ಮಕ ಬಾಹ್ಯತೆಗಳು, ಇನ್ನೊಂದು ನಕಾರಾತ್ಮಕ ಬಾಹ್ಯತೆಗಳು. ಹಾಗಾದರೆ ಸಕಾರಾತ್ಮಕ ಬಾಹ್ಯತೆಗಳಂದರೆ ಏನು? ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನಗಳನ್ನು ಸಕಾರಾತ್ಮಕ ಬಾಹ್ಯತೆಗಳೆಂದು ಕರೆಯುತ್ತೇವೆ. ನೋಡ್ರಿ, ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂಥ ಪ್ರಯೋಜನಗಳು, ಅನುಕೂಲತೆಗಳು, ಅವುಗಳನ್ನು ನಾವೇನಂತ ಕರಿತೀವಿ, ಸಕಾರಾತ್ಮಕ ಬಾಹ್ಯತೆಗಳೆಂದು ಕರೆಯುತ್ತೇವೆ. ಇಲ್ಲಿ ಸಕಾರಾತ್ಮಕ ಬಾಹ್ಯತೆಗಳು ಜನರ ಕಲ್ಯಾಣವನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ, ಒಂದು ಪ್ರದೇಶದಲ್ಲಿ ಒಂದು ರಾಸಾಯನಿಕ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿನ ಬಹಳ ಜನರಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ ಹಾಗೂ ಆ ಪ್ರದೇಶ ನಗರವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಕೈಗಾರಿಕೆಯಿಂದ ಆ ಪ್ರದೇಶ ಮೂಲಭೂತ ಸೌಕರ್ಯಗಳ ಪ್ರಮಾಣ ಅಧಿಕವಾಗುತ್ತದೆ. ಇದರ ಜೊತೆಗೆ ಈ ಕೈಗಾರಿಕೆಗಳಿಂದ ಹಲವಾರು ಜನರು ಜೀವನ ಮಟ್ಟ ಉತ್ತಮಗೊಳ್ಳುವುದರಿಂದ ಜೊತೆಗೆ ದೇಶದ ರಾಷ್ಟ್ರೀಯ ವರಮಾನವು ಕೂಡ ಏನಾಗ್ತೈತಿ, ಹೆಚ್ಚಾಗ್ತೈತಿ ಅಂತ ಹೇಳ್ತಾರ. ನೋಡಿ, ಒಂದು ದೇಶದ ಹೆಂಗೆ ಸಕಾರಾತ್ಮಕ ಬಾಹ್ಯತೆ ಅಂದ್ರೆ ರೀ, ಒಂದು ಪ್ರದೇಶದಲ್ಲಿ ಒಂದು ರಾಸಾಯನಿಕ ಕೈಗಾರಿಕೆಯನ್ನು ನಾವು ಸ್ಥಾಪನೆ ಮಾಡಿದೀವಿ ಅಂದ್ರೆ ಅಲ್ಲಿ ಜನರಿಗೆ ಏನು ಸಿಗ್ತೈತಿ ರೀ, ಉದ್ಯೋಗ ಅವಕಾಶಗಳು ಸಿಗ್ತಾವ. ಆ ಪ್ರದೇಶ ನಗರವಾಗಿ ಏನಪ್ಪ ಅಂದ್ರೆ ಮಾರ್ಪಡ್ತೈತಿ. ನಂತರ ಇದರಿಂದಾಗಿ ಮೂಲಭೂತ ಸೌಕರ್ಯಗಳ ಪ್ರಮಾಣ ಅಧಿಕವಾಗ್ತೈತಿ. ಅದರಿಂದಾಗಿ ಜನರ ಜೀವನ ಮಟ್ಟ ಏನಾಗ್ತೈತಿ ರೀ, ಉತ್ತಮವಾಗ್ತೈತಿ. ಇದರಿಂದಾಗಿ ಜನರ ಜೀವನ ಮಟ್ಟ ಉತ್ತಮವಾಗುವುದರಿಂದ ದೇಶದ ಆಸ್ತಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ವರಮಾನಕ್ಕೆ ಸಹಾಯಕವಾಗ್ತೈತಿ ಅಂತ ಹೇಳ್ತೀವಿ. ಇದು ಏನಪ್ಪ ಅಂದ್ರೆ ಸಕಾರಾತ್ಮಕ ಬಾಹ್ಯತೆ. ಈ ನಂತರ ನಕಾರಾತ್ಮಕ ಬಾಹ್ಯತೆ ಅಂದ್ರೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಹಾನಿ ಅಥವಾ ತೊಂದರೆಯನ್ನು ನಕಾರಾತ್ಮಕ ಬಾಹ್ಯತೆ ಎನ್ನುತ್ತೇವೆ. ನೋಡ್ರಿ, ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂಥ ತೊಂದರೆ ಅಥವಾ ಹಾನಿಯನ್ನು ನಕಾರಾತ್ಮಕ ಬಾಹ್ಯತೆ ಎಂದು ಕರೆಯುತ್ತೇವೆ. ಈ ನಕಾರಾತ್ಮಕ ಬಾಹ್ಯತೆಯು ಜನರ ಕಲ್ಯಾಣವನ್ನು ಕಡಿಮೆ ಮಾಡುತ್ತದೆ. ಉದಾಹರಣೆಗೆ, ಒಂದು ಪ್ರದೇಶದಲ್ಲಿ ಒಂದು ರಾಸಾಯನಿಕ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದರಿಂದ ಅದು ಸಕಾರಾತ್ಮಕ ಅನುಕೂಲಗಳನ್ನು ಉಂಟು ಮಾಡಿದರೂ ಸಹ ಹಲವಾರು ಏನಂದ್ರೆ ನಕಾರಾತ್ಮಕ ಪರಿಣಾಮಗಳ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಅವುಗಳೆಂದರೆ, ಈ ರೀತಿ ರಾಸಾಯನಿಕ ಕೈಗಾರಿಕೆಗಳು ಹೊರಸೂಸುವ ವಿಷಪೂರಿತ ಹೊಗೆಯಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಯಾಕಂದರೆ ಅದು ರಾಸಾಯನಿಕ ಕೈಗಾರಿಕೆ, ಅದರಿಂದ ದುಷ್ಪರಿಣಾಮಗಳು ಅಂದರೆ ಗಾಳಿಯಲ್ಲಿ ಅದರ ವಾಸನೆ ಬರುವುದರಿಂದ ಆ ಗಾಳಿಯನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಇದರ ಜೊತೆಗೆ ಈ ರಾಸಾಯನಿಕ ಕೈಗಾರಿಕೆಯಿಂದ ಹೊರಬಿಡುವ ರಾಸಾಯನಿಕ ತ್ಯಾಜ್ಯಗಳು ಸುತ್ತಮುತ್ತಲಿನ ಕೆರೆ ಅಥವಾ ಕೊಳ್ಳಗಳಲ್ಲಿ ಸೇರುವುದರಿಂದ ಜಲಮಾಲಿನ್ಯ ಏನಾಗ್ತೈತೆ ರೀ, ಉಂಟಾಗುತ್ತದೆ. ನೋಡಿ, ಜಲಮಾಲಿನ್ಯ ಉಂಟಾಗುವುದರ ಮೂಲಕ ಮೀನು ಅಥವಾ ಮೀನುಗಳಂತೆ ಬದುಕುವ ಇತರೆ ಜೀವರಾಶಿಗಳು ಏನಪ್ಪ ಅಂದ್ರೆ ಸಹ ಕೊಲ್ಲುತ್ತದೆ. ಇದರ ಪರಿಣಾಮವಾಗಿ ಜೀವನೋಪಾಯಕ್ಕಾಗಿ ಮೀನುಗಾರಿಕೆಯನ್ನು ಅವಲಂಬಿಸಿರುವ ಮೀನುಗಾರರ ಬದುಕು ಕಳೆದುಕೊಳ್ಳಬಹುದು. ನೋಡಿ, ನಕಾರಾತ್ಮಕ ಬಾಹ್ಯತೆ, ರಾಸಾಯನಿಕ ಕೈಗಾರಿಕೆ ಹೊರಸೂಸುವ ಹೊಗೆಯಿಂದ ಸೇವಿಸುವಂಥ ಗಾಳಿಯಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು.
ನಂತರ ರಾಸಾಯನಿಕ ಕೈಗಾರಿಕೆ ಬಿಡುವಂಥ ತ್ಯಾಜ್ಯಗಳಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಕೆರೆಗಳು ಕೊಳ್ಳಗಳಲ್ಲಿ ರಾಸಾಯನಿಕ ಕ್ರಿಯೆ ಏನಪ್ಪ ಅಂದ್ರೆ ವಸ್ತು ನೀರಿನಲ್ಲಿ ಸೇರುವುದರ ಮೂಲಕ ಮೀನುಗಳಂತೆ ಬದುಕುವಂಥ ಇತರೆ ಜೀವಿಗಳು ಏನಾಗ್ತಾವ್ರಿ ಸತ್ತು ಹೋಗ್ತಾವೆ. ಇದರಿಂದಾಗಿ ಆ ಮೀನುಗಾರಿಕೆಯನ್ನು ಹೊಂದಿದಂಥ ಜನರು ಏನಾಗ್ತಾರೆ ಅನಾನುಕೂಲತೆಯಿಂದ ಉಂಟಾಗ್ತೈತಿ. ಮೀನುಗಾರಿಕೆ ಅವಲಂಬಿಸಿದ ಮೀನುಗಾರರ ಬದುಕು ಏನಾಗ್ತೈತಿ ಇಲ್ಲಿ ಏನಪ್ಪ ಅಂದ್ರೆ ಬದುಕನ್ನು ತೆಗೆದುಕೊಳ್ಳಬಹುದು. ಇದು ನಕಾರಾತ್ಮಕ ಮಾಹಿತಿ. ಈ ಸಂದರ್ಭದಲ್ಲಿ GDP ಅಂತ ಋಣಾತ್ಮಕ ಮಾಹಿತಿಗಳನ್ನು ಪರಿಗಣಿಸುವುದಿಲ್ಲ. ಆದ್ದರಿಂದ ನಾವು GDPಯನ್ನು ಆರ್ಥಿಕತೆಯ ಕ್ಷೇಮಾಭಿವೃದ್ಧಿಯ ಮಾಪನ ಏನಪ್ಪ ಅಂದ್ರೆ ತೆಗೆದುಕೊಂಡರೆ ನೈಜ ಯೋಗಕ್ಷೇಮ ಅತಿಯಾಗಿ ಅಂದಾಜು ಮಾಡುವಂತಾಗುತ್ತದೆ. ನೋಡಿ, ಈ ರೀತಿಯಾಗಿ ನೈಜ ಯೋಗಕ್ಷೇಮವನ್ನು ನಾವೇನು ಮಾಡ್ತೀವಿ ಅಂದಾಜನ್ನು ಮಾಡ್ತೀವಿ. ನೋಡಿ, GDP ಮತ್ತು ಯೋಗಕ್ಷೇಮ, ಒಟ್ಟು ದೇಶೀಯ ಉತ್ಪನ್ನ ಮತ್ತು ಯೋಗಕ್ಷೇಮ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಎರಡನೇ ಅಧ್ಯಾಯವಾದಂಥ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ರಾಷ್ಟ್ರೀಯ ಆದಾಯವನ್ನು ಹೆಂಗೆ ಲೆಕ್ಕಾಚಾರ ಮಾಡ್ತೀವಿ ಎನ್ನುವಂಥದ್ದನ್ನು ಎಲ್ಲ ಹಲವು ವಿಷಯಗಳನ್ನು ಏನಪ್ಪ ಅಂದ್ರೆ ಅಧ್ಯಯನ ಮಾಡುವುದರ ಮೂಲಕ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರವನ್ನು ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಇಷ್ಟು ಏನಪ್ಪ ಅಂದ್ರೆ ಈ ಅಧ್ಯಾಯದಲ್ಲಿ ಬರುವಂಥ ಅಂಶಗಳು. ಇಷ್ಟಾದರೆ ಈ ಅಧ್ಯಾಯ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಮುಕ್ತಾಯ ಹೋಗ್ತೈತಿ. ಮುಂದಿನ ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.